ಅಲ್ಲೇ ಇರಿ. ಸದ್ಯ ಸಿಕ್ಬಿಟ್ರಲ್ಲ, ತೆಗೆದುಕೊಳ್ಳಿ ಈ ಹೂವನ್ನು. ಯಾಕೆ ಸುಮ್ಮನೆ ನಿಂತಿದ್ದೀರಾ? ತಬ್ಬಿಕೊಳ್ಳಿ ನನ್ನದು. ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಾವು ದುಡುಕಿ ಬಿಡ್ಸ್ವಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಯಾಕೆ ಇಷ್ಟೊತ್ತಾದ್ರೂ ನೀವು ಮಾತನಾಡ್ತಾ ಇಲ್ಲ? ಇಷ್ಟೊತ್ತು ನಾನು ನಿಂತಿದ್ದೀನ? ಇಲ್ಲ ಇಲ್ಲ ಇಲ್ಲ. ಅಯ್ಯೋ ದೇವರೇ, ತಪ್ಪು ಮಾಡಿಬಿಟ್ಟೆ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಬೇಕು ಅಂತ ನಿಮ್ಮನ್ನು ತಪ್ಪಿಕೊಂಡಿಲ್ಲ. ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ. ಪಾಪಿ, ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಲ್ಲ ರಾಕ್ಷಸ. ನಾನಲ್ಲ, ಆ ದೇವರು ಕೂಡ ನಿನ್ನನ್ನು ಖಂಡಿತವಾಗಿ ಕ್ಷಮಿಸೋದಿಲ್ಲ ಕಣೋ, ಕ್ಷಮಿಸೋದಿಲ್ಲ. ಇಲ್ಲ, ಖಂಡಿತವಾಗಿ ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರ್ದು. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರು ತಪ್ಪಿದೆ. ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ನೋವಿನಲ್ಲಿ ದುಡುಕಿ ಯಾವುದೇ ಕೆಟ್ಟ ಪರಿಹಾರಕ್ಕೆ ಕೈ ಹಾಕಬೇಡಿ ಪ್ಲೀಸ್. ಮುಖ ವ್ಯಾಘ್ರ, ಎಷ್ಟು ದಿನದಿಂದ ಕಾದು ಕುಳಿತಿದ್ದೆ ಈ ನನ್ನ ಸರ್ವಸ್ವವನ್ನು ಹಾಳು ಮಾಡಲು. 20 ವರ್ಷದಿಂದ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟೆಲ್ಲೋ ರಾಕ್ಷಸ. ಅಯ್ಯೋ ದೇವರೇ, ಈ ಪ್ರೀತಿ ಎಂಬ ಹುಚ್ಚಾಟದಲ್ಲಿ ಯಾವುದೋ ಒಂದು ವಿಷ ಸರ್ಪ ಕಚ್ಚಿದಂತಾಯ್ತು ಈ ನನ್ನ ಹಾಳು ಬದುಕು. ಇಲ್ಲ, ನನ್ನ ತಯಂಡು ಖಂಡಿತವಾಗಿ ಭೂಮಿ ಮೇಲೆ ಬದುಕಬಾರ್ದು. ನಾನು ಸಾಯಲೇಬೇಕು. ಯಾರಮ್ಮ ನೀನು? ಏಕೆ ಸಾಯಬೇಕಂತ ಓಡಿ ಹೋಗ್ತಿರುವೆ? ಏನಾಯ್ತು ಹೇಳಮ್ಮ. ನನ್ನದು ದೃಷ್ಟ ಹೆಣ್ಣು ಕತ್ತಲಲ್ಲಿ ಸೂಜಿಗೆ ದಾರ ಪೋಡಿಸಿದಂತಾಗಿದೆ ನನ್ನ ಹಾಳ ಬದುಕು. ಯಾಕಮ್ಮ, ಏನಾಗಿದೆ ನಿನ್ಗೆ? ಯಾಕೆ ಈ ರೀತಿ ಹೇಳ್ತಾ ಇದೀಯಾ? ಅದೇನಂತ ಸರಿಯಾಗಿ ತಿಳಿಸಿ ಹೇಳ್ಬಾರ್ದೇನಮ್ಮ? ಅಕ್ಕ, ನನ್ನ ಜೀವನದಲ್ಲಿ ಏನ್ ಆಗ್ಬಾರ್ದು ಅಂತ ಅಂದುಕೊಂಡಿದ್ದನೋ ಅದೆಲ್ಲ ಆಗಿ ಹೋಯ್ತಕ್ಕ. ಅದೆಲ್ಲ ಆಗಿ ಹೋಯ್ತು. ನನ್ನಂತ ಹೆಣ್ಣು ಖಂಡಿತವಾಗಿ ಭೂಮಿ ಮೇಲೆ ಬದುಕಬಾರ್ದಕ್ಕ. ಖಂಡಿತವಾಗಿಯೂ ಬದುಕಬಾರ್ದು. ನೋಡಮ್ಮ, ಅದೇನಂತ ಸರಿಯಾಗಿ ತಿಳಿಸಿ ಹೇಳು. ಯಾಕಂದ್ರೆ ನೀನ್ ನನ್ನ ತಂಗಿ ಇದ್ದ ಹಾಗೆ. ಅದೇನಾಯ್ತು ಅಂತ ಸ್ವಲ್ಪ ಧೈರ್ಯದಿಂದ ಹೇಳಮ್ಮ. ಏನಾಯ್ತು ಹೇಳಮ್ಮ. ಅಕ್ಕ, ನಾನು ಎಷ್ಟು ದಿವಸ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ ಈ ರಾಕ್ಷಸ. ಏನು? ಇವನು ನಿಮ್ಮ ಶೀಲವನ್ನ ಮಾಡಿದಾನೆ?
ಏನು ಅಂತ ಹೇಳ್ತಾ ಇದೀಯ ನೀನು? ನನ್ನ ಮೈದ್ರ ನಿನ್ನ ಶೀಲವನ್ನು ಹಾಳು ಮಾಡಿದ್ದ. ನೀನು ಹೇಳ್ತಾ ಇರೋದು ನಿಜವೇನಮ್ಮ? ಅಕ್ಕ, ಒಂದು ಹೆಣ್ಣು ತನ್ನ ತನ್ನ ಶೀಲದ ಬಗ್ಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾರೇನಕ್ಕ? ಇಲ್ಲಕ್ಕ, ಖಂಡಿತವಾಗಿ ನನ್ನ ಶೀಲವನ್ನು ಹಾಳು ಮಾಡಿದ್ದು ಈ ಪಾಪಿನೇ ಅಕ್ಕ, ಈ ಸುಳ್ಳು, ಸುಳ್ಳು. ಇದು ಸುಳ್ಳು. ಮಾನವಂತರ ಮನೆತನಲ್ಲಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿಗೆ ಮೋಸ ಮಾಡುತ್ತಾನೆಂದರೆ ಅದನ್ನು ನಾನು ನಂಬಲಾರೆ ನಾನು. ಏನು? ಇವನು ನಿಮ್ಮ ತಮ್ಮನ? ನೋಡು ಪಾಪಿ, ಇಂಥ ಮಾನವಂತರ ಹೊಟ್ಟೆಯಲ್ಲಿ ನೀನು ಯಾಕೆ ಜನಿಸಿದ ರಾಕ್ಷಸ? ನೋಡು, ಇಂಥ ಹೇಸಿ ಕೆಲಸ ಮಾಡಲು ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ಹೇಳು ನೀನು ಮಾಡಿದ ಹೇಸಿ ಕೆಲಸವನ್ನು ನಿಮ್ಮ ಅಣ್ಣನವರ ಮುಂದೆ ಹೇಳು. ಸಂಗಮೇಶ, ಇವರು ಹೇಳೋ ವಿಚಾರವೇನು? ಯಾಕೆ ಮೌನವಾಗಿ ನಿಂತೀಯ? ಹೇಳು ಸಂಗಮೇಶ, ಹೇಳು. ಯಾಕೆ ಈ ರೀತಿ ಮೌನವಾಗಿ ನಿಂತ್ಕೊಂಡ್ಬಿಟ್ಟೆ ನೀನು? ಈ ಹೆಣ್ಣಿನ ಬಾಳನ್ನು ಹಾಳು ಮಾಡಿದ್ದು ನಿಜ ಏನು? ಅತ್ತಿಗೆ ಅದು ನಾನು ಬೇಕಂತ ಈ ಹಾಳು ಮಾಡಿಲ್ಲ ಅತ್ತಿಗೆ, ಹಾಳು ಮಾಡಿಲ್ಲ. ಸಾಕು ಬಾಯಿ ಮುಚ್ಚೋ ಪಾಪಿ. ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮಾನವನ್ನು ಹಾಳು ಮಾಡಿಬಿಟ್ಟಲು ನರ ರಾಕ್ಷಸ. ಅಯ್ಯೋ, ನಿನ್ನನ್ನು ವಿದ್ಯಾವಂತ ಬುದ್ಧಿವಂತ ಅಂದುಕೊಂಡಿದ್ದೇನಲ್ಲೋ. ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿಬಿಟ್ಟಲು ಮಣಿ ಮೂರ್ಖ. ನೀನು ಬದುಕಬಾರ್ದಪ್ಪ, ನೀನು ಬದುಕಬಾರ್ದು. ಬೇಡ್ರಿ, ಈ ರೀತಿ ಹೊಡಿತಾ ನಿಂತ್ರೆ ಈ ಹೆಣ್ಣಿನ ಶೀಲ ಹಿಂತಿರುಗಿ ಬರುತ್ತೆ ಅಂದ್ರೆ. ನೋಡು ಜಾನಕಿ, ನೋಡು, ಆ ಒಂದು ಹೆಣ್ಣಿನ ಮುಖವನ್ನು ಒಂದು ಸಾರಿ ಆದರೂ ನೋಡು. ಇಂಥ ಹೆಣ್ಣನ್ನು ಬಾಳನ್ನು ಹಾಳು ಮಾಡಲು ಇವನಿಗೆ ಮನಸ್ಸಾದರೂ ಹೇಗೆ ಬತ್ತು? ನಾನು ಇವನಿಗೆ ಪ್ರೀತಿಯಿಂದ ಹಾಲನ್ನು ಎಳೆದರೆ ಇವನು ವಿಷಕ್ಕಕ್ಕೂ ಕಾಳಿಗೆ ಸರ್ಪವಾಗಿ ಬಿಟ್ಟ ಈ ಕಾಡು ಮೃಗ. ಯಾಕೋ ಸಂಗಮೇಶ ಈ ರೀತಿ ಮಾಡ್ದೆ ನೀನು? ಯಾಕೆ ನಿಮ್ಮ ನಾತ್ಗೆ ನಿನಗೆ ಚೆನ್ನಾಗಿರೋದು ಇಷ್ಟ ಇಲ್ವೇನ? ಅದಕ್ಕೋಸ್ಕರ ಈ ಹೆಣ್ಣಿನ ಶೀಲವನ್ನೇ ಹಾಳು ಮಾಡ್ಬಿಟ್ಟೆ ಅಲ್ಲೋ. ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬಂತು? ನೋಡು ಜಾನಕಿ, ನೋಡು, ಮಾಡಿದ ತಪ್ಪಿಗೆ ತಕ್ಷ ಶಿಕ್ಷೆ ಆಗಲೇಬೇಕು. ಈ ಅಳಿಸಿದ ಅನ್ನವನ್ನು ಈ ನಾಯಿಗೆ ಹಾಕಿ ಬಿಡೋಣ. ಹೋಗು, ಆ ಲಕ್ಷ್ಮೀ ದೇವಿಯ ಕೊರಳಿರುವ ತಾಳಿಯನ್ನು ತೆಗೆದುಕೊಂಡು ಬಾ. ಇರ್ಲಿ ತರ್ತೇನೆ. ಏನ್ ಮಾಡ್ತಾ ಇದ್ರ? ದಯವಿಟ್ಟು ನನ್ನ ಮಾತನ್ನಾದ್ರೂ ಕೇಳಿ ನೀವು. ಏನು ಹೇಳ್ಬೇಕಲ್ಲಮ್ಮ? ನೀನೇನು ಮುಂದೆ ಮಾತಾಡಬೇಡಮ್ಮ. ನಿನಗೆ ಒಂದು ಹೆಣ್ಣಿಗೆ ಕೆಟ್ಟದ್ದು ಆಗಬಾರ್ದಮ್ಮ ನನ್ನ ವಿಚಾರದಲ್ಲಿ. ತೆಗೆದುಕೋ ತಾಳಿಯನ್ನು, ಕಟ್ಟು ಅವಳ ಕೊರಳಿಗೆ. ಅಣ್ಣ, ಅದು ಅದು ಹುಚ್ಚ ಬಾಯ್ನ, ಅದು ಇದು ಏನಿಲ್ಲ, ಬೇಗನೆ ಕಟ್ಟು. ಕಟ್ಟು ಪಾಪಿ ನನ್ನ ಮಗನೇ, ಕಟ್ಟು. ಮಾಡಿಗೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಭಾಗ್ಯಲಕ್ಷ್ಮಿಯಾಗಿ ಬಾ. ನೋಡಮ್ಮ,
ನಾವು ನಿನಗೆ ಒಳ್ಳೆಯದನ್ನೇ ಮಾಡಿದ್ದೇವೆ. ನಿನಗೆ ಮನಸ್ಸಿಗೆ ಏನಾದರೂ ಚೆನ್ನಾಗಿ ಅನಿಸಿದರೆ, ಚಲೋ ಅನಿಸಿದರೆ ನೀನು ನಮ್ಮನೆಗೆ ಬಾ. ಜಾನಕಿ, ಕರೆದುಕೊಂಡು ಬಾ ಇಬ್ಬರನ್ನು. ಆಯ್ತು ರೀ.